ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಕೈಮಾ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ. ಸಾಂಬಾರ್ಗೋಸ್ಕರ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಈರುಳ್ಳಿ ಬಾಡಿಸ್ಕೊಂಡಿರೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಖಾರ ರೆಡಿ ಮಾಡ್ಕೊಳ್ಳೋಣ ಸಾಂಬಾರ್ಗೋಸ್ಕರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೈಮಾ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆ ಪುಡಿನ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆ ಪುಡಿ. ಸೊ ನೆಕ್ಸ್ಟ್ ನೀವು ಕಾಯಿ ತಗೋಬೇಕಾಗುತ್ತೆ. ಕಾಯಿನ ನೀವು ತುರಿ ಆದ್ರೂ ತಗೋಬಹುದು ಅಥವಾ ಕಟ್ ಮಾಡಿ ಆದ್ರೂ ಈ ತರ ತಗೋಬಹುದು. ಕೆಲವರು ತುರಿ ಕೂಡ ಹಾಕ್ತಾರೆ. ನಾವು ಮಿಕ್ಸಿ ಮಾಡೋದಕ್ಕೋಸ್ಕರ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಈರುಳ್ಳಿನ ನಾನು ಒಂದು ಈರುಳ್ಳಿ, ಸ್ವಲ್ಪ ಮೀಡಿಯಂ ಗಾತ್ರದ ಒಂದು ಈರುಳ್ಳಿ ತಗೊಂಡಿದ್ದೀನಿ. ನೆಕ್ಸ್ಟ್ ಮೆಣಸಿನಕಾಯಿ ತಗೊಂಡಿದ್ದೀನಿ, ಒಂದು 10 ರಿಂದ 12 ಮೆಣಸಿನಕಾಯಿ. ಖಾರಕ್ಕೆ ಅನುಗುಣವಾಗಿ ನೀವು ತಗೋಬೇಕಾಗುತ್ತೆ. ಸೊ ಕೆಲವರು ಮೆಣಸಿನಕಾಯಿ ಬೇಡ ಅಂದ್ರೆ ಖಾರದ ಪುಡಿ ಆದ್ರೂ ಕೂಡ ಇಟ್ಕೋಬಹುದು. ನೆಕ್ಸ್ಟ್ ಪುಡಿಗಳು ಏನೇನ್ ಬೇಕು ಅಂದ್ರೆ ಉಪ್ಪು ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕೈಮಕ್ಕೋಸ್ಕರ. ಧನಿಯಾ ಪುಡಿ ಬೇಕಾಗುತ್ತೆ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಚಕ್ಕೆ ಲವಂಗ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೂ ಪರವಾಗಿಲ್ಲ, ರಾ ಆದ್ರೂ ಪರವಾಗಿಲ್ಲ, ಜಸ್ಟ್ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಜಾರಲ್ಲಿ. ಸೊ ಇದಕ್ಕೆ ಕೈಮಾಗೆ ಒಂದು ಮೊಟ್ಟೆ ಕೂಡ ಆಡ್ ಮಾಡಬೇಕು, ಬಟ್ ಮಿಕ್ಸಿ ಮಾಡುವಾಗ ಮೊಟ್ಟೆ ಆಡ್ ಮಾಡಬಾರ್ದು. ಸೊ ಆಮೇಲೆ ಮಾಡಬೇಕು, ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ತೋರಿಸಿದ್ದೀನಿ ಅದಕ್ಕೋಸ್ಕರ. ಸೊ ಬಿಫೋರ್ ಅದನ್ನೆಲ್ಲಾನು ನಾವು ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ಕೈಮಾಗೆ ಅದನ್ನೆಲ್ಲ ಕಲಿಸ್ಬೇಕಾಗುತ್ತೆ. ಸೊ ಅಷ್ಟರೊಳಗಡೆ ನಾನು ಮಟನ್ ಸಾಂಬಾರ್ ಮಾಡೋದಕ್ಕೆ ಮಟನ್ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಬಾಡಿಸ್ಕೊಂಡು. ಸ್ವಲ್ಪ ಸಾಸಿವೆ ಹಾಕೊಂಡು ಎಣ್ಣೆಗೆ ಅದನ್ನ ಮಟನ್ ಹಾಕಿ ಬೇಯಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಖಾರಕ್ಕೆ ಏನೇನು ತೋರಿಸೋದ್ನೋ ಸಾಂಬಾರ್ಗೋಸ್ಕರ ಅದನ್ನೆಲ್ಲ ರುಬ್ಕೊಂಡು ನಾನು ಎಷ್ಟು ಬೇಕೋ ನೀರು ಅಷ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೈಮಕ್ಕೂ ಅಷ್ಟೇ ನಾನು ಏನೇನು ತೋರಿಸಿದ್ನೋ ಅದನ್ನೆಲ್ಲ ಹಾಕೊಂಡು ಮೊಟ್ಟೆ ಕೂಡ ಆ್ಯಡ್ ಮಾಡಿಕೊಂಡು ಒಂದು ರೌಂಡ್ ಮಿಕ್ಸಿನಲ್ಲಿ ಓಡಿಸ್ಕೊಂಡು ನಾನು ಕೈಮಾ ಉಂಡೆಗಳನ್ನ ಈ ಥರ ಮಾಡಿಟ್ಕೊಂಡಿದ್ದೀನಿ. ನಾವು ಸಾಂಬಾರ್ಗೆ ಕಾಯಿನ ಹಂಗೆ ರುಬ್ಬೋದಕ್ಕೆ ಹಾಕೋದಿಲ್ಲ, ಕಾಯಿ ಹಾಲನ್ನ ಸಪ್ರೇಟಾಗಿ ಸೋಸ್ಬಿಟ್ಟು ಹಾಕ್ತೀವಿ. ಸೊ ಅದಕ್ಕೋಸ್ಕರ ನಾನು ಕಾಯಿ ಕಟ್ ಮಾಡಿಕೊಂಡು ಕಾಯಿ ಹಾಲನ್ನ ಸಪ್ರೇಟಾಗಿ ತೆಗಿತೀನಿ. ನೋಡಿ ಇವಾಗ ಕಾಯಿ ಹಾಲು ಕೂಡ ಹಾಕಿದ್ದೀನಿ ಸಾಂಬಾರ್ಗೆ. ಅದನ್ನೆಲ್ಲಾನು ನಾವು ಕೈಮಾ ಹಾಕೋದಕ್ಕೆ ಮುಂಚೆ ನಾವು ವಿಜಿಲ್ ತೆಗೆಸ್ಕೊಂಡು ಆಮೇಲೆ ಕೈಮಾನ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ಸೊ ಅದು ಅಡುಗೆ ಎಲ್ಲ ಮಾಡಿಟ್ಟು ನಾವು ಶಾಪಿಂಗ್ಗೆ ಅಂತ ಹೊರಟ್ವಿ, ಯಾಕಂದ್ರೆ ಹಬ್ಬ ಹತ್ರ ಬರ್ತಾ ಇದೆ, ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಚಿಕ್ಕಪೇಟೆಗೆ ಅಂತ ಹೊರಟಿದ್ದೀವಿ. ಏನೇನೆಲ್ಲ ಇವತ್ತು ಪರ್ಚೇಸ್ ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ ನಾವು ಆಕ್ಚುಲಿ ಒಂದು ಬೇರೆ ಯೂಟ್ಯೂಬ್ ವಿಡಿಯೋದಲ್ಲೇ ನಾವು ನೋಡಿದ್ದು ಈ ಶಾಪ್ನ. ಅದರಲ್ಲಿ ಸ್ವಲ್ಪ ನಾವು ಐಟಮ್ಸ್ನ ಪರ್ಚೇಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಈ ಶಾಪಲ್ಲಿ ತುಂಬಾ ಐಟಮ್ಸ್ ಅವೈಲಬಲ್ ಇತ್ತು. ನಾವು ವಿಡಿಯೋದಲ್ಲಿ ನೋಡಿರೋದ್ ಪ್ರಕಾರನೇ ಏನಿರುತ್ತೋ ಅಥವಾ ನನಗೆ ಗೊತ್ತಿರಲಿಲ್ಲ ಕನ್ಫರ್ಮ್ ಆಗಿ. ಸೊ ಒಳಗಡೆ ಹೋಗಿ ನೋಡಿದ್ರೆ ಅದೇ ತರ ವಿಡಿಯೋದಲ್ಲಿ ಏನೇನು ಹೇಳಿದ್ರು ಅದೇ ತರಾನೇ ಎಲ್ಲ ಐಟಮ್ಸ್ ಇತ್ತು, ಅವ್ರ ಕ್ವಾಲಿಟಿ ಕೂಡ ಅದೇ ತರ ಇತ್ತು. ಸೊ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ತೋರಿಸಿದ್ದೀನಿ. ನೆಕ್ಸ್ಟ್ ಅದನ್ನ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಐಟಮ್ ಕ್ವಾಲಿಟಿ ಕೂಡ ಮಸ್ತ್ ಆಗಿತ್ತು, ಸೂಪರ್ ಆಗಿತ್ತು. ಸೊ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ಅಂದ್ರೆ ನಾವು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಂದು ಚಾಕು ಅಲ್ಲಿ ಫೇಮಸ್ ಆಗಿತ್ತು ಅಂತಾನೆ ನಾನು ವಿಡಿಯೋದಲ್ಲಿ ನೋಡಿದ್ದು. ಸೊ ಚಾಕುನ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಜಾಸ್ತಿ ಕಟ್ ಮಾಡ್ತಿರಲ್ಲ ಬಿದ್ದಿರುತ್ತೆ, ಹಂಗೆ ಇರಲಿ ನಿಮಗೆ ವೈಟ್ ಇರುತ್ತೆ ಆ್ಯಪಲ್. ಕೊತ್ತಂಬರಿನೂ ಹೊರಟೆ ಆಗಲ್ಲ ನೋಡಿ, ಈ ಕೈ ಮೇಲೆ ಕೆಲಸ ಮಾಡಲ್ಲ, ಟಚ್ ಮಾಡೋದು ನೋಡಿ ಸಾಕು. ಇದೇನು ಹೇಳಿ, ಡೈಮಂಡ್ ಇಂದ ಕಟ್ ಮಾಡಿದ್ದಾರೆ, ಶೈನು ಏನೂ ಆಗಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮೇನ್ ಆಗಿ ನಾವು ಆ ಚಾಕು ತಗೊಳ್ಬೇಕು ಅಂತಾನೆ ಹೋಗಿದ್ದು. ಚಾಕು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನಾನು ಯೂಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಸೊ ಕಾಂಟ್ಯಾಕ್ಟ್ ನಂಬರ್ ಇಂದ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಅಡ್ರೆಸ್ಗೋಸ್ಕರ. ನೆಕ್ಸ್ಟ್ ನಾವು ಹಬ್ಬಕ್ಕೋಸ್ಕರ ಸ್ವಲ್ಪ ಬಳೆ ಎಲ್ಲ ಏನೇನೋ ತಗೋಬೇಕಾಗಿತ್ತು. ನಾವು ಹೋಲ್ಸೇಲ್ ಶಾಪ್ಗೆ ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಸಿಕ್ತು, ನಾವು ಒಂದ್ಸರಿ ಹೋದ್ವಿ, ಬಟ್ ಆ ಶಾಪಲ್ಲಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಬೇರೆ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಹೊರಡ್ತಾ ಇದ್ವಿ. ನಾವು ಹೋಗಿದ್ದ ದಿನ ತುಂಬ ಬಿಸಿಲು ಕೂಡ ಇತ್ತು. ಸೊ ಬೇಗ ಪರ್ಚೇಸ್ ಮಾಡಬೇಕಾಗಿತ್ತು. ಮಕ್ಕಳು ಎಲ್ಲ ಮನೆಯಲ್ಲೇ ಇದ್ದರು. ಸೊ ನನ್ನ ಜೊತೆ ನಮ್ಮ ಕಸಿನ್ ಕೂಡ ಬಂದಿದ್ರು, ನಮ್ಮ ಆಂಟಿನೂ ಕೂಡ ಬಂದಿದ್ರು. ಸೊ ಅವ್ರಿಗೂ ಎಲ್ಲ ಏನೇನು ಬೇಕೋ ಎಲ್ಲ ಶಾಪ್ಗೆ ಹೋಗಿ ನಾವು ಪರ್ಚೇಸ್ ಮಾಡಿಕೊಂಡು ಆಮೇಲೆ ಹೋದ್ವಿ.
ಸೊ ಈ ಶಾಪಲ್ಲಿ ಅವ್ರಿಗೆ ಮೇನ್ ಆಗಿ ಈ ಐಟಮ್ ಬೇಕಾಗಿತ್ತು. ಅದು ಕಾಯಿ ಎಬ್ಬತಾರಲ್ವಾ ಅದು, ಮತ್ತೆ ಚಾಪಿಂಗ್ ಬೋರ್ಡ್ ಎಲ್ಲ ತಗೊಳ್ಬೇಕಾಗಿತ್ತು. ಸೊ ಅದೆಲ್ಲ ಪರ್ಚೇಸ್ ಮಾಡ್ಕೊಂಡ್ರು. ಅಲ್ಲಿ ಎಲ್ಲ ಹೋಲ್ಸೇಲ್ ಆಗಿ ಸಿಗ್ತಾ ಇತ್ತು. ಐಟಮ್ಗೆ ಸ್ವಲ್ಪ ರೇಟು ಕೂಡ ತುಂಬಾ ಕಡಿಮೆ ಇತ್ತು. ಅಂದ್ರೆ ಹೋಲ್ಸೇಲ್ ಶಾಪ್ ಆಕ್ಚುಲಿ ಅದು ಹೋಗಿದ್ವಿ ನಾವು. ಗಿಫ್ಟಿಂಗ್ ಪರ್ಪಸ್ ಆಗ್ಲಿ ಅಥವಾ ಏನಾದ್ರೂ ಮದ್ವೆಗೆ ಏನಾದ್ರೂ ರಿಟರ್ನ್ ಗಿಫ್ಟ್ ಆಗ್ಲಿ ಅಥವಾ ಕುಂಕುಮ ಕೊಡೋದಕ್ಕಾಗ್ಲಿ ತುಂಬಾ ಚೆನ್ನಾಗಿತ್ತು ಐಟಮ್ ಮಾತ್ರ. ನೋಡಿ ಇದೆಷ್ಟು ಕ್ಯೂಟ್ ಆಗಿತ್ತು ಅಂದ್ರೆ ನಾನು ನೋಡಿದ ತಕ್ಷಣ ಅದ್ ತಗೋಬೇಕು ಅನ್ನಿಸ್ತು. ಬಟ್ ನಮ್ಮ ಮನೇಲಿ ಅದಿತ್ತು, ಸೊ ನಾವು ತಗೊಳಕ್ ಹೋಗ್ಲಿಲ್ಲ. ಶಾಪಿಂಗ್ ಎಲ್ಲ ಮುಗಿದು ಆನ್ ದ ವೇ ಹೋಗ್ಬೇಕಾದ್ರೆ ಇದು ಕಚೋರಿ ಸಿಕ್ತು. ಸೊ ಕಚೋರಿನೂ ಸ್ವಲ್ಪ ಹಂಗೆ ಹೊಟ್ಟೆ ತುಂಬಿಸ್ಕೊಂಡ್ವಿ. ಆಮೇಲೆ ಹಂಗೆ ಹೋಟೆಲ್ಗೆ ಹೋದ್ರೆ ಆಯ್ತು ಅಂದ್ಬಿಟ್ಟು, ಸೊ ಅದಿಷ್ಟ ಆಯ್ತು ಅಂದ್ಬಿಟ್ಟು ಅದನ್ನ ಹಂಗೆ ರೋಡಲ್ಲೇನೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಶಾಪ್ಗೆ ಹೋಗ್ಬೇಕಾಗಿತ್ತು. ಇನ್ನೊಂದು ಅಂಗಡಿಗೆ ನಾವು ಟೂ ವೀಲರ್ ಅಲ್ಲಿ ಹೋದ್ವಿ. ಅಲ್ಲಿಂದ ನಾನು ಟೂ ವೀಲರ್ ಬೇರೆ ಕಡೆ ಪಾರ್ಕ್ ಮಾಡಿದ್ದೆ. ಸೊ ಆನ್ ದ ವೇ ತಗೊಂಡು ಇನ್ನೊಂದು ಶಾಪ್ಗೆ ಹೋಗ್ಬೇಕಾಗಿತ್ತು, ಬ್ಯಾಂಗಲ್ ಶಾಪ್ಗೆ. ಸೊ ಬ್ಯಾಂಗಲ್ ಪರ್ಚೇಸ್ ಹಬ್ಬಕ್ಕೆ ಅಂತ ಅಂದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದ್ರೆ ಬ್ಯಾಂಗಲ್ ಇಲ್ಲ ಅಂದ್ರೆ ಹಬ್ಬ ಆಗೋದೇ ಇಲ್ಲ. ಸೊ ಕುಂಕುಮಕ್ಕೆ ಬರೋರ್ಗೆ ನಾವು ಬ್ಯಾಂಗಲ್ ಕೊಡ್ಬೇಕಾಗತ್ತೆ. ಸೊ ನಮ್ಗೆ ಯಾವ್ಯಾವ್ ಬೇಕೋ ತುಂಬಾ ಕಲೆಕ್ಷನ್ಸ್ ಇತ್ತು. ಇದು ಹೋಲ್ಸೇಲ್ ಶಾಪು. ನಿಮ್ಗೆ ಅಡ್ರೆಸ್ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು ಬ್ಯಾಂಗಲ್ಸ್ ಮಾತ್ರ, ಒಂದಕ್ಕಿಂತ ಒಂದು ನೀವೇ ನೋಡ್ತಾ ಇದ್ದೀರಾ. ತುಂಬಾ ನಮ್ಗೆ ಡಿಸೈನ್ ಕೂಡ ಕಲೆಕ್ಷನ್ಸ್ ತುಂಬಾ ಜಾಸ್ತಿನೇ ಇತ್ತು. ಅವತ್ತಿನ ದಿನ ನಾವು ಹೋದಾಗ ರಶ್ ಕೂಡ ಇತ್ತು. ಸೊ ನಾವು ಲಾಸ್ಟ್ ಅಲ್ಲಿ ಒಂದ್ ಕಡೆ ಕುತ್ಕೊಂಡು ನಮಗ್ ಬೇಕಾಗಿದೆಲ್ಲ ಒಬ್ರು ಚೆನ್ನಾಗಿ ಅಟೆಂಡ್ ಮಾಡಿದ್ರು, ನೋ ಪ್ರಾಬ್ಲಮ್. ಸೊ ಎಲ್ಲ ಬಳೆ ಎಲ್ಲ ತಗೊಂಡು ಆಮೇಲೆ ನಾವು ಮನೆಗೆ ಹೋದ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ನಾವ್ ಇವತ್ತೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ. ನಾವೆಲ್ಲ ಶಾಪ್ಗೂ ಹೋಗಿದ್ದೆಲ್ಲ ನಾವು ಹೋಲ್ಸೇಲ್ ಶಾಪ್ಗೆ. ನಿಮ್ಗೆ ಯಾವ ಶಾಪ್ ಅಡ್ರೆಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹೈಪ್ ಮಾಡಿ ನನ್ನ ವಿಡಿಯೋನ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.